ವೀಕ್ಷಕರೇ, ಅದು 2010 ಆಗಸ್ಟ್ 10ನೇ ತಾರೀಕು. ಸಮಯ ಸರಿಸುಮಾರು ಬೆಳಗ್ಗೆ 7 ಗಂಟೆ. ಆಗ ಬೆಂಗಳೂರಲ್ಲಿ ಇರುವಂತಹ ಹುಳಿಮಾವು ಪೊಲೀಸ್ ಸ್ಟೇಷನ್ಗೆ ಒಂದು ದೂರವಾಣಿ ಕರೆ ಬರುತ್ತೆ. ಫೋನ್ ಮಾಡಿದಂತ ಆ ವ್ಯಕ್ತಿ ತಾನು ಹುಳಿಮಾವು ಏರಿಯಾದಲ್ಲಿ ಒಂದು ಅಪಾರ್ಟ್ಮೆಂಟ್ ಇಂದ ಕರೆ ಮಾಡೋದಾಗಿ ತಿಳಿಸ್ತಾನೆ. ಆ ಒಂದು ಕ್ಷಣವೇ ಪೊಲೀಸರು ಘಟನೆ ಆದಂತ ಅಪಾರ್ಟ್ಮೆಂಟ್ ನಲ್ಲಿ ಇರುವಂತಹ ಆ ಒಂದು ಮನೆಗೆ ಹೋಗ್ತಾರೆ. ಆ ಒಂದು ಮನೆಗೆ ಹೋದಾಗ ಅಲ್ಲಿ ಅವರು ಒಂದು ಭಯಂಕರ ದೃಶ್ಯವನ್ನ ನೋಡಿದ್ರು. ಅದೇನಪ್ಪ ಅಂದ್ರೆ, ಮನೆಯಲ್ಲಿದ್ದಂತ ಒಂದು ಕುರ್ಚಿ ಮೇಲೆ ಒಬ್ಬ ಮಹಿಳೆ ಕೂತಿರ್ತಾರೆ. ಅದಷ್ಟೇ ಅಲ್ಲದೆ ಆಕೆ ಕೈಕಾಲುಗಳನ್ನ ಕುರ್ಚಿಗೆ ಸೇರಿಸಿ ಕಟ್ ಹಾಕಿರ್ತಾರೆ. ಮತ್ತೆ ಆಕೆ ಕುತ್ತಿಗೆನ ಬಹಳ ಚೂಪಾದಂತ ಯಾವುದೋ ಒಂದು ಆಯುಧದಿಂದ ಸೀಳಿ ಕೊಂದು ಹಾಕಿರ್ತಾರೆ. ಕೂಡಲೇ ಪೊಲೀಸರು ಅಪರಾಧ ಸ್ಥಳವನ್ನ ಭದ್ರಪಡಿಸಿ ಆಕೆ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಡ್ತಾರೆ. ನಂತರ ವಿಚಾರಣೆಯನ್ನು ಕೂಡ ಶುರು ಮಾಡ್ತಾರೆ. ವೀಕ್ಷಕರೇ, 2010ರಲ್ಲಿ ಇದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತ ಸ್ಟೋರಿ. ಇಲ್ಲಿ ಕೊಲೆಯಾದಂತ ಆ ಮಹಿಳೆ ಹೆಸರು ಪ್ರಿಯಾಂಕಾ ಮತ್ತು ಆಕೆ ಗಂಡನ ಹೆಸರು ಸತೀಶ್ ಕುಮಾರ್. ಆತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಪ್ರಿಯಾಂಕಾ ಒಂದು ಪ್ರೈವೇಟ್ ಶಾಲೆಯಲ್ಲಿ ಶಿಕ್ಷಕಿಗೆ ಕೆಲಸವನ್ನ ಮಾಡ್ತಿದ್ರು. ಇನ್ವೆಸ್ಟಿಗೇಷನ್ ಶುರು ಮಾಡದಂತ ಪೊಲೀಸರು ಈ ಪ್ರಿಯಾಂಕಳ ಗಂಡನನ್ನು ಕೂಡ ವಿಚಾರಣೆ ಮಾಡಬೇಕು ಅಂತ ಇದ್ರು. ಆದ್ರೆ ಸತೀಶ್ ಈ ಪ್ರಿಯಾಂಕಳನ್ನ ಕಳೆದುಕೊಂಡಂತ ದುಃಖದಿಂದ ಮಾತನಾಡುವ ಸ್ಥಿತಿಯಲ್ಲಿ ಇರ್ಲಿಲ್ಲ. ಮದುವೆಯಾಗಿ ಬರೀ 3 ವರ್ಷ ಮಾತ್ರ ಕಳೆದಿತ್ತು ಅಷ್ಟೇ. ಜೀವನದ ಉದ್ದಕ್ಕೂ ಜೊತೆಗೆ ಬಾಳ್ಬೇಕು ಅಂತ ಅದೆಷ್ಟೋ ಆಸೆ ಕನಸುಗಳನ್ನ ಕಟ್ಕೊಂಡಿದ್ರು. ಆದ್ರೆ ಪ್ರಿಯಾಂಕಳನ್ನ ಮಧ್ಯದಲ್ಲೇ ಕಳೆದುಕೊಂಡಂತ ದುಃಖ ಸತೀಶ್ ಕುಮಾರ್ಗೆ ಬರ್ಸೋದಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಇತ್ತು. ಇದ್ರ ಮಧ್ಯ ಪೊಲೀಸರು ಸತೀಶ್ಗೆ ವಿಚಾರಣೆಗೆ ಕರೆದಿದ್ರು. ಈ ಒಂದು ಸಮಯದಲ್ಲಿ ಪೊಲೀಸರು ಈ ಸತೀಶ್ ಕುಮಾರ್ಗೆ, ನೀವು ಆ ಒಂದು ಸಮಯದಲ್ಲಿ ಎಲ್ಲಿದ್ರಿ, ಏನ್ ಮಾಡ್ತಿದ್ರಿ, ಅವತ್ತು ಏನ್ ನಡೀತು ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಆಗ ಈ ಸತೀಶ್, ಎಂದಿನಂತೆ ನಾನು ಜಾಗಿಂಗ್ಗೆ ಹೊರಟಿದ್ದೆ. ನನಗೆ ಪ್ರತಿದಿನ ಜಾಗಿಂಗ್ ಮಾಡುವಂತ ಅಭ್ಯಾಸ ಇತ್ತು. ಆಗಸ್ಟ್ 10ನೇ ತಾರೀಕು ಬೆಳಗಿನ ಜಾವ ಸುಮಾರು 5:30 ಹೊತ್ತಿಗೆ ಜಾಗಿಂಗ್ಗೆ ಹೋಗಿದ್ದೆ. ಆ ಒಂದು ಸಮಯದಲ್ಲಿ ನನ್ನ ಹೆಂಡತಿ ಪ್ರಿಯಾಂಕಾ ನನಗೆ ಕಾಲ್ ಮಾಡಿದ್ಲು. ನಾನು ಅವಳ ಜೊತೆ ಮಾತನಾಡುವಾಗ ಗೊತ್ತಾಯ್ತು ಅವಳು ತುಂಬಾ ಟೆನ್ಷನ್ ಅಲ್ಲಿ ಇದ್ಲು ಅಂತ, ಮತ್ತೆ ತುಂಬಾ ಭಯ ಪಟ್ಟಿದ್ಲು. ಅವಳು ಹೇಳಿದೇನಪ್ಪಾ ಅಂದ್ರೆ, ನೀವು ಜಾಗಿಂಗ್ಗೆ ಹೋದ್ಮೇಲೆ ಯಾರೋ ಇಬ್ರು ಅಪರಿಚಿತ ವ್ಯಕ್ತಿಗಳು ಮನೆಗೆ ಬಂದು ಹಳೆಯ ನ್ಯೂಸ್ ಪೇಪರ್ಗಳು ಇದ್ರೆ ಕೊಡಿ, ನಾವು ತಗೊಂಡು ಹೋಗ್ತೀವಿ ಅಂತ ಕೇಳಿದ್ರು. ನಾನು ನಮ್ಮ ಮನೆಯಲ್ಲಿ ಯಾವುದೇ ನ್ಯೂಸ್ ಪೇಪರ್ಗಳು ಇಲ್ಲ, ಇಲ್ಲಿಂದ ಹೊರಡಿ ಅಂತ ಹೇಳಿದೆ. ಆದ್ರೂ ಕೂಡ ಅವರು ಹೋಗ್ಲೇ ಇಲ್ಲ. ನಂತರ ನನಗೆ ಭಯ ಶುರುವಾಯಿತು ಅಂತ ಆಕೆ ಹೇಳಿದ್ಲು. ಆಗ ನಾನು, ನೀನು ಯಾವುದೇ ಕಾರಣಕ್ಕೂ ಬಾಗಿಲನ್ನ ತೆಗಿಬೇಡ, ನೀನು ಬೆಡ್ರೂಮ್ಗೆ ಹೋಗಿ ಲಾಕ್ ಮಾಡ್ಕೊಂಡಿರು, ನಾನು ಬೇಗನೆ ಬರ್ತೀನಿ ಅಂತ ಹೇಳಿದೆ. ನಂತರ ನಾನು ವೇಗವಾಗಿ ಮನೆಯನ್ನ ತಲುಪಿದೆ. ಅಲ್ಲಿ ಹೋಗಿ ನೋಡಿದಾಗ ಮನೆ ಹೊರಗಡೆಯಿಂದ ಲಾಕ್ ಆಗಿತ್ತು. ನಂತರ ಈ ಸತೀಶ್ ಬಾಗಿಲನ್ನ ತಟ್ಟಿ ಪ್ರಿಯಾಂಕಳನ್ನ ಜೋರಾಗಿ ಕೂಗಿದ್ರು. ಆದ್ರೆ ಮನೆ ಒಳಗಿಂದ ಯಾವುದೇ ಉತ್ತರ ಬರ್ಲಿಲ್ಲ. ನಂತರ ಸತೀಶ್ ಪದೇ ಪದೇ ಕಾಲಿಂಗ್ ಬೆಲ್ ಅನ್ನ ಒತ್ತಿದ್ರು. ಆಮೇಲೆ ಪ್ರಿಯಾಂಕಾಗೆ ಕರೆ ಮಾಡಿದ್ರು. ಒಳಗಡೆಯಿಂದ ಫೋನ್ ರಿಂಗ್ ಆಗುವಂತ ಶಬ್ದ ಕೇಳಿಸ್ತಾ ಇದೆ, ಆದ್ರೆ ಯಾವುದೇ ಉತ್ತರ ಇಲ್ಲ. ಸಮಯ ಕಳೆದಂತೆ ಸತೀಶ್ ಅವ್ರಿಗೆ ಒಂದು ವಿಚಾರ ನೆನಪಾಗುತ್ತೆ. ಅದೇನು ಅಂದ್ರೆ, ಮನೆಗೆ ಒಟ್ಟು 2 ಬೀಗ ಇದೆ. ಒಂದು ಪ್ರಿಯಾಂಕಾ ಬಳಿ ಇತ್ತು, ಇನ್ನೊಂದು ಈ ಸತೀಶ್ ಆಫೀಸಿನ ತರವಾಗಿ ಬರೋದ್ರಿಂದ ಅವ್ರ ಬಳಿ ಕೂಡ ಒಂದು ಕೀ ಇತ್ತು. ಆದ್ರೆ ಆ ಒಂದು ಬೀಗ ಈ ಸತೀಶ್ ಕೆಲಸ ಮಾಡುವಂತ ಆಫೀಸ್ನ ಡೆಸ್ಕ್ ನಲ್ಲಿತ್ತು. ಈ ಸತೀಶ್ ಕೆಲಸ ಮಾಡುವಂತ ಆಫೀಸ್ ಮನೆ ಹತ್ರನೇ ಇತ್ತು, ಅದು ದೂರ ಏನು ಇರ್ಲಿಲ್ಲ. ಆಫೀಸ್ಗೆ ಹತ್ರ ಆಗ್ಲಿಂತ ಅವರು ಅಲ್ಲೇ ಹತ್ರದಲ್ಲಿ ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ರು. ಈ ಸತೀಶ್ ಜಾಗಿಂಗ್ ಬಟ್ಟೆಯಲ್ಲಿ ಆಫೀಸ್ಗೆ ಹೋಗಿ ಇನ್ನೊಂದು ಬೀಗವನ್ನ ತಗೊಂಡು ಬಂದಿದ್ರು. ಆಗ ಆ ಕೀಯಿಂದ ಮನೆ ಬಾಗಿಲನ್ನ ತೆಗೆದು ನೋಡಿದಂತ ಸತೀಶ್ಗೆ ದೊಡ್ಡ ಆಘಾತನೆ ಕಾದಿತ್ತು. ಅದನ್ನ ನೋಡಿದಂತ ಸತೀಶ್ಗೆ ಆತನ ಎದೆ ಬಡಿತಾನೆ ನಿಂತು ಹೋದಂತ ಅನುಭವ ಆಗಿತ್ತು. ಯಾಕೆಂದ್ರೆ ಪ್ರಿಯಾಂಕಳನ್ನ ಅವಳ ಮನೆಯಲ್ಲಿದ್ದಂತ ಒಂದು ಕುರ್ಚಿಯಲ್ಲಿ ಆಕೆ ಕೈಕಾಲುಗಳನ್ನ ಕೂಡ ಹಗ್ಗದಿಂದ ಕಟ್ಟಿ ಕೂರಿಸಿದ್ರು. ಆಕೆ ಕುತ್ತಿಗೆನ ಸೀಳಿ ಕೊಂದು ಹಾಕಿದ್ರು. ಇದನ್ನ ನೋಡಿದಂತ ಸತೀಶ್ ಮೊದಲು ಮಾಡದಂತ ಕೆಲಸ ಪೊಲೀಸರಿಗೆ ಕರೆ ಮಾಡಿ ಈ ಒಂದು ವಿಚಾರವನ್ನ ತಿಳಿಸಿದ್ದು. ಅಂದ್ರೆ ನಾವು ಈ ಒಂದು ವಿಡಿಯೋದಲ್ಲಿ ಹೇಳಿದ್ವಲ್ಲ, ಆ ಕರೆ ಮಾಡದಂತ ವ್ಯಕ್ತಿ ಅದು ಈ ಸತೀಶೇನೆ. ಪ್ರಿಯಾಂಕಾ ವಾಸ ಮಾಡ್ತಾ ಇದ್ದಂತ ಅಪಾರ್ಟ್ಮೆಂಟ್ ನಲ್ಲಿ 2 ಕುಟುಂಬ ವಾಸ ಮಾಡ್ತಿದ್ವು. ಅವ್ರ ಬಳಿ ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡಿದ್ರು. ಆದ್ರೆ ಯಾವುದೇ ಸುಳುಹು ಸಿಗ್ಲಿಲ್ಲ. ಅದಲ್ಲದೆ 2010ರಲ್ಲಿ ಸಿಸಿ ಕ್ಯಾಮೆರಾಗಳು ಈಗಿನ ಹಾಗೆ ಎಲ್ಲಾ ಕಡೆ ಇರ್ತಾ ಇರ್ಲಿಲ್ಲ. ಪ್ರಿಯಾಂಕಾ ವಾಸ ಮಾಡ್ತಾ ಇದ್ದಂತ ಅಪಾರ್ಟ್ಮೆಂಟ್ ನಲ್ಲಿ ಸಿಸಿಟಿವಿ ಇರ್ಲಿಲ್ಲ. ಯಾರು ಈ ಕೊಲೆ ಮಾಡಿದ್ರು, ಕೊಲೆಯ ಉದ್ದೇಶ ಏನು ಎಂಬುದರ ಬಗ್ಗೆ ಒಂದು ಸಣ್ಣ ಸುಳುಹು ಕೂಡ ಪೊಲೀಸರಿಗೆ ಸಿಗ್ಲಿಲ್ಲ. ಇಂಥ ಒಂದು ಹೈ ಕ್ಲಾಸ್ ಜಾಗದಲ್ಲಿ ಒಂದು ಕೊಲೆ ಸುಲಭವಾಗಿ ನಡೆದು ಹೋಗಿದೆ. ಇಷ್ಟು ದಿನ ಆದ್ರೂ ಕೂಡ ಕೊಲೆಗಾರ ಸಿಗ್ಲೇ ಇಲ್ಲ ಅಂತ ಜನರು ಪೊಲೀಸರಿಗೆ ಪ್ರಶ್ನೆಯನ್ನ ಮಾಡೋದಕ್ಕೆ ಆರಂಭಿಸಿದ್ರು. ಪೊಲೀಸರಿಗೆ ಈ ಒಂದು ಕೇಸನ್ನ ಭೇದಿಸುವಂತ ಎಲ್ಲಾ ಕಡೆಗಳಿಂದ ಒತ್ತಡ ಬರೋದಕ್ಕೆ ಪ್ರಾರಂಭ ಆಯಿತು. ಜೊತೆಗೆ ಸತೀಶ್ ಅವರು ಕೂಡ ಪ್ರಿಯಾಂಕಾ ಕೊಲೆಯಾದಂತ ದಿವಸದಿಂದ ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ಗೆ ಬಂದು ಕೊಲೆಗಾರನನ್ನ ಪತ್ತೆ ಹಚ್ಚಿದ್ರ ಅಂತ ಕೇಳ್ತಾನೆ ಇದ್ರು. ನನ್ನ ಹೆಂಡತಿಯನ್ನ ಕೊಂದಿದ್ಯಾರು, ಯಾಕಾಗಿ ಕೊಂದ್ರು ಅನ್ನೋ ಉತ್ತರ ಸಿಗ್ಲೇ ಇಲ್ಲ ಅಂತ ಸತೀಶ್ ಪೊಲೀಸ್ ಸ್ಟೇಷನ್ ಮುಂದೆ ನಿಂತು ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಪೊಲೀಸ್ ಸ್ಟೇಷನ್ ಮುಂದೆ ತನ್ನ ಹೆಂಡತಿಯ ಸಾವಿಗೆ ನ್ಯಾಯ ಕೊಡಿ ಅಂತ ಹೋರಾಟ ಮಾಡೋದು ಎಲ್ಲ ಮಾಧ್ಯಮಗಳ ಗಮನವನ್ನ ಸೆಳೀತು. ಸತೀಶ್ ಅವರ ಈ ಹೋರಾಟ 3 ದಿನವರೆಗೂ ಮುಂದುವರಿಯುತ್ತೆ. ಈ ಪೊಲೀಸ್ನವರು ಕೂಡ ಈ ಸತೀಶ್ಗೆ ಎಷ್ಟೇ ಸಮಾಧಾನ ಮಾಡಿದ್ರು ಅವರು ಹೋರಾಟವನ್ನ ಕೈ ಬಿಡ್ಲಿಲ್ಲ. ನನ್ನ ಹೆಂಡತಿಯ ಸಾವಿಗೆ ನ್ಯಾಯ ಬೇಕೇ ಬೇಕು ಅಂತ ಪಟ್ಟು ಹಿಡಿದ್ರು. ಇದಾಗಿ 3 ದಿವಸ ಆದ್ಮೇಲೆ ಮತ್ತೆ ಪೊಲೀಸರು ಈ ಸತೀಶ್ ಬಳಿ ಹೋರಾಟವನ್ನ ಕೈ ಬಿಡುವಂತೆ ಕೇಳ್ಕೊಳ್ತಾರೆ. ಆದ್ರೆ ಈ ಬಾರಿ ಪೊಲೀಸರ ವರ್ತನೆ ಬೇರೆ ರೀತಿಯಲ್ಲೇ ಇತ್ತು.
ಪೊಲೀಸರು ಯಾಕೆ ನನ್ನ ಬಳಿ ಈ ರೀತಿ ವರ್ತಿಸ್ತಿದ್ದಾರೆ ಅಂತ ಸತೀಶ್ಗೆ ಆಶ್ಚರ್ಯ ಆಯಿತು. ನನ್ನ ಹೆಂಡತಿ ಸಾವಿಗೆ ನ್ಯಾಯವನ್ನ ಕೇಳೋದೇ ತಪ್ಪ, ನನ್ನ ಬಳಿ ಯಾಕೆ ಇಷ್ಟು ಕ್ರೂರವಾಗಿ ನಡೆದುಕೊಳ್ತಿದ್ದೀರಾ ಅಂತ ಸತೀಶ್ ಪೊಲೀಸರಿಗೆ ಪ್ರಶ್ನೆ ಮಾಡಿದಾಗ ಆಗ ಅಲ್ಲಿದ್ದಂತ ಪೊಲೀಸ್ ಅಧಿಕಾರಿ ಒಬ್ರು, ನೀನು ಕಳೆದ 3 ದಿವಸದಿಂದ ಈ ರೀತಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತು ಹೋರಾಟವನ್ನ ಮಾಡ್ತಿದೀಯಾ, ಇದಕ್ಕೆಲ್ಲ ಪೊಲೀಸರೇ ಕಾರಣ ಅನ್ನುವ ರೀತಿ ಬಿಂಬಿಸ್ತಿದ್ದೀಯಾ, ನಮ್ಮನ್ನೇನು ಮುಟ್ಟಾಳ ಅಂತ ಅನ್ಕೊಂಡಿದ್ದೀಯಾ, ನಿಜವಾದ ಮುಟ್ಟಾಳ ನೀನು, ಆ ಕೊಲೆ ಮಾಡಿರೋದು ಬೇರೆ ಯಾರು ಅಲ್ಲ, ಅದು ನೀನೇ ಅಂತ ಹೇಳಿದ್ರು. ವೀಕ್ಷಕರೇ, ನೀವು ಮಧುಮೇಹ ಸಂಬಂಧಪಟ್ಟಂತ ಕಾಯಿಲೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ, ನಿಮ್ಗೆ ಆಯಾಸ ಆಗ್ತಿದೆಯಾ, ನೀವು ಅತಿಯಾಗಿ ತಿಂತಿದ್ದೀರಾ, ನಿಮ್ಗೆ ಮಲಬದ್ಧತೆ ಇದೆಯಾ, ಹಾಗಾದ್ರೆ ಚಿಂತೆ ಬಿಡಿ. ಶತಮಾನಗಳಿಂದನೂ ಕೂಡ ಕೇರಳದಲ್ಲಿ ಒಂದು ಕುಟುಂಬ ಪಾರಂಪರಿಕವಾಗಿ ಔಷಧಿಯನ್ನ ತಯಾರು ಮಾಡುವಂತ ಕಾರ್ಯದಲ್ಲಿ ತೊಡ್ಕೊಂಡ್ ಬಂದಿದೆ. ಅವರಿಂದ ತಯಾರಾದಂತ ಈ ಮೆಹಾಟೋನ್ ನಿಮ್ಗೆ ಒಂದು ಉತ್ತಮ ಆಯ್ಕೆ. ಇದು ಮಧುಮೇಹದಿಂದ ಉಂಟಾಗುವಂತ ಆರೋಗ್ಯ ಸಮಸ್ಯೆಗಳನ್ನ ತಡೆಗಟ್ಟುವ ಮೂಲಕ ಸಕ್ರಿಯ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಮೆಹಾಟೋನ್ ನಿಮ್ಗೆ ಅತ್ಯುತ್ತಮ ಆಯ್ಕೆ. ಇನ್ನು ಈ ಮೆಹಾಟೋನ್ ಅನ್ನ ಮೂಡುಬಿದಿರೆಯಲ್ಲಿ ಇರುವಂತ ಆಲ್ಫಾ ಹರ್ಬಲ್ ಲೆಗಸಿ ಕಂಪನಿಯವರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಒಂದು ಪ್ರಾಡಕ್ಟ್ ನಿಮ್ಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಈ ನಂಬರ್ಗೆ ಕರೆ ಮಾಡಿ, ಅಥವಾ ಇವ್ರದ್ದು ಪ್ಲೇ ಸ್ಟೋರ್ ಅಲ್ಲಿ ಆಲ್ಫಾ ಸ್ಮಾರ್ಟ್ ಕಾರ್ಟ್ ಅಂತ ಒಂದು ಆಪ್ ಕೂಡ ಇದೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ಆರ್ಡರ್ ಅನ್ನ ಮಾಡಬಹುದು. ನನಗೆ ಮೊದಲ ದಿವಸದಿಂದಲೇ ನಿನ್ ಮೇಲೆ ಅನುಮಾನ ಇತ್ತು. ನೀನು ಹೊರಗಡೆ ಹೋರಾಟವನ್ನ ಮಾಡುವಂತ ಸಮಯದಲ್ಲಿ ನಾವು ನಿನ್ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋದಕ್ಕೆ ತನಿಖೆಯನ್ನ ಶುರು ಮಾಡಿದ್ವಿ. ನಮ್ಗೆ ನಿನ್ ಮೇಲೆ ಇದ್ದಂತ ಅನುಮಾನ ನಿಜ ಅಂತ ಸಾಬೀತು ಮಾಡೋದಕ್ಕೆ ಬೇಕಾಗಿದ್ದಂತ ಸಾಕ್ಷಿ ನಮ್ಗೆ ಸಿಕ್ಕಿದೆ. ಪ್ರಿಯಾಂಕನನ್ನ ಕೊಲೆ ಮಾಡಿದ್ದು ನೀನೆ ಅಂತ ಹೇಳಿದ್ರು. ಇದನ್ನ ಕೇಳದಂತ ಸತೀಶ್ಗೆ ಮಾತೆ ಬರೋದಿಲ್ಲ. ಭಯದಲ್ಲಿ ಮುಖ ಎಲ್ಲ ಬೆವರದೊಡಗಿತ್ತು. ಏನು, ನಾನು ನನ್ನ ಹೆಂಡತಿಯನ್ನ ಕೊಲೆ ಮಾಡೋಣ, ಯಾಕೆ ನನ್ನ ಮೇಲೆ ಈ ರೀತಿ ಆರೋಪ ಮಾಡ್ತಿದ್ದೀರಾ, ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಈ ಸತೀಶ್ ಪೊಲೀಸರಿಗೆ ಮರು ಪ್ರಶ್ನೆಯನ್ನ ಹಾಕಿದ್ದ. ನನ್ನ ಹೆಂಡತಿಯನ್ನ ನಾನೇ ಕೊಂದಿದ್ರೆ ನಾನು ಯಾಕೆ ಇಷ್ಟು ಕಷ್ಟಪಟ್ಟು ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಿದ್ದೆ, ನನ್ನ ಪಾಡಿಗೆ ನಾನು ಮನೆಯಲ್ಲಿ ಆರಾಮಾಗಿ ಕೂತಿರ್ತಿದ್ದೆ. ನನ್ನ ಹೆಂಡತಿಯ ಸಾವಿಗಾಗಿ ನಾನು ಹೋರಾಟವನ್ನ ಮಾಡೋದ್ರಿಂದ ನಿಮ್ಮ ಮೇಲೆ ಒತ್ತಡ ಜಾಸ್ತಿ ಇರೋದ್ರಿಂದ ಬೇಗ ಈ ಒಂದು ಕೇಸನ್ನ ಕ್ಲೋಸ್ ಮಾಡೋದಕ್ಕೆ ನನ್ನನ್ನೇ ಕೊಲೆಗಾರ ಅಂತ ಹೇಳಿ ಕೇಸನ್ನ ಮುಚ್ಚಾಕೋದಕ್ಕೆ ನೋಡ್ತಿದ್ದೀರಂತ ಸತೀಶ್ ಹೇಳಿದ್ದ. ಇದನ್ನ ಕೇಳದಂತ ಪೊಲೀಸರು ಮುಗುಳ್ನಕ್ಕು. ಆರಂಭದಲ್ಲಿ ನಾವು ಕೂಡ ಹಾಗೇನೆ ಅಂದ್ಕೊಂಡಿದ್ವಿ, ನಂತರ ನಮ್ಗೆ ಸಿಕ್ಕಂತ ಸಾಕ್ಷಿ ಪ್ರಕಾರ ನೇನೆ ಕೊಲೆಗಾರ ಅಂತ ಸಾಬೀತಾಗಿದೆ ಅಂತ ಪೊಲೀಸರು ತಿಳಿಸ್ತಾರೆ. ನಂತರ ಈ ಸತೀಶ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಪೊಲೀಸರ ಪ್ರಶ್ನೆಗೆ ಉತ್ತರಿಸಲಾಗದೆ ಸತೀಶ್ ನಿಜವಾದ ಸತ್ಯವನ್ನ ಬಾಯ್ಬಿಟ್ಟಿದ್ದ. ನಂತರ ಈ ಸತೀಶ್ ಹೇಳಿದಂತ ವಿಚಾರವನ್ನ ಕೇಳದಂತ ಎಲ್ರಿಗೂ ಆಶ್ಚರ್ಯ ಕಾದಿತ್ತು. ವೀಕ್ಷಕರೇ, ಈ ಸತೀಶ್ ಪೊಲೀಸರ ಮುಂದೆ ಹೇಳದಂತ ವಿಚಾರ ಏನು ಅಂದ್ರೆ, ಈ ಸತೀಶ್ ಹುಟ್ಟು ಬೆಳೆದದ್ದು ಬೆಂಗಳೂರಲ್ಲೇ. ಮದುವೆ ವಯಸ್ಸಿಗೆ ಬಂದಂತ ಈ ಸತೀಶ್ಗೆ ಅವ್ರ ತಂದೆ ತಾಯಿ ಹುಡುಗಿಯನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಉತ್ತರ ಪ್ರದೇಶಕ್ಕೆ ಸೇರಿದಂತ ಪ್ರಿಯಾಂಕಾ ಟೀಚರ್ ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದಿರ್ತಾಳೆ. ಈ ಪ್ರಿಯಾಂಕಾ ನೋಡೋದಕ್ಕೆ ಸುಂದರವಾಗಿದ್ಲು, ಮತ್ತೆ ವಿದ್ಯಾವಂತೆ ಕೂಡ, ಅದಲ್ಲದೆ ಕೆಲ್ಸಕ್ಕೂ ಕೂಡ ಹೋಗ್ತಾ ಇದ್ಲು. ಹಾಗಾಗಿ ಆಕೆಯನ್ನ ಮೆಚ್ಕೊಂಡಂತ ಸತೀಶ್ ಅವರ ತಂದೆ ತಾಯಿ ಅವಳ ಫೋಟೋವನ್ನ ಸತೀಶ್ಗೆ ತೋರಿಸಿ ಈಕೆಯನ್ನ ಮದುವೆ ಆಗುವಂತೆ ತಿಳಿಸಿದ್ರು. ನಂತರ ಎರಡೂ ಕುಟುಂಬಗಳ ಒಪ್ಪಿಗೆಯಿಂದ 2007ರಲ್ಲಿ ಆಕೆಯನ್ನ ಸತೀಶ್ ಜೊತೆ ಮದುವೆ ಮಾಡಿಸಿ ಸೊಸೆಯಾಗಿ ಮನೆಗೆ ಸೇರಿಸ್ಕೊಳ್ತಾರೆ. ಆದ್ರೆ ಈ ಒಂದು ಮದುವೆ ನಂತರ ಎಲ್ಲ ಕೂಡ ಬದಲಾಗುತ್ತೆ. ವೀಕ್ಷಕರೇ, ಈ ಸತೀಶ್ ಚಿಕ್ಕ ವಯಸ್ಸಿಂದನೂ ಕೂಡ ಒಂದು ಸರವನ್ನ ಹಾಕೊಂಡಿದ್ದ. ಆ ಒಂದು ಸರದಲ್ಲಿ ಒಂದು ಲಾಕೆಟ್ ಕೂಡ ಇತ್ತು. ಆ ಲಾಕೆಟ್ ಗಳ ಎರಡೂ ಬದಿಯಲ್ಲೂ ಕೂಡ ಒಂದು ಫೋಟೋ ಇರುತ್ತೆ. ಒಂದ್ ಕಡೆಯಲ್ಲಿ ಅಪ್ಪನ ಫೋಟೋ ಇದ್ರೆ ಇನ್ನೊಂದ್ ಕಡೆ ಅಮ್ಮನ ಫೋಟೋ ಇರುತ್ತೆ. ಮದುವೆ ನಂತರ ಇದನ್ನ ನೋಡಿದಂತ ಪ್ರಿಯಾಂಕಾ, ನಿನ್ನ ತಂದೆ ತಾಯಿ ಫೋಟೋವನ್ನ ತೆಗೆದು ನನ್ನ ಫೋಟೋವನ್ನ ಹಾಕುಂತ ಹೇಳಿದ್ಲು. ಇದೇ ನೋಡಿ ಅವರ ಮಧ್ಯ ಬಂದಂತ ಮೊದಲ ಸಮಸ್ಯೆ. ಸ್ವಲ್ಪ ದಿನದ ನಂತರ ಸತೀಶ್ಗೆ ಆ ಪ್ರಿಯಾಂಕಾ, ನಾವು ಇನ್ ಮುಂದೆ ನಿಮ್ಮ ತಂದೆ ತಾಯಿ ಜೊತೆ ಇರೋದು ಬೇಡ, ನಾವು ಸಪರೇಟ್ ಆಗಿ ಇರೋಣ ಅಂತ ಹೇಳಿದ್ಲು. ಆದ್ರೆ ಈ ಒಂದು ವಿಚಾರ ಸತೀಶ್ಗೆ ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ. ಇದು ಸಾಧ್ಯನೇ ಇಲ್ಲ ಅಂತ ಸತೀಶ್ ತನ್ನ ಹೆಂಡತಿಗೆ ತಿಳಿಸಿದ್ದ. ಈ ಒಂದು ವಿಚಾರ ಗೊತ್ತಾದಂತ ಸತೀಶ್ನ ತಂದೆ ತಾಯಿ, ನಿನ್ನ ಹೆಂಡತಿಗೆ ಇಷ್ಟ ಇದ್ರೆ ನೀವು ಬೇರೆ ಮನೇಲೇನೆ ಇರಿ, ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಇದಾದ್ಮೇಲೆ ಆಕೆ ಆಸೆ ಅಂತಾನೆ ಅವರು ಬೇರೆ ಮನೆಗೆ ಬರ್ತಾರೆ. ಆದ್ರೆ ಅಲ್ಲೂ ಕೂಡ ದಿನನಿತ್ಯ ಒಂದಲ್ಲ ಒಂದು ಜಗಳ ನಡೀತಾನೆ ಇರುತ್ತೆ. ಆಕೆ ತನ್ನ ತಂದೆ ತಾಯಿ ಜೊತೆ ಪ್ರತಿನಿತ್ಯ ಕೂಡ ಫೋನ್ ಅಲ್ಲಿ ತುಂಬಾ ಆತ್ಮೀಯವಾಗಿ ಮಾತನಾಡ್ತಿದ್ಲು. ಇದನ್ನ ನೋಡಿದಂತ ಸತೀಶ್ಗೆ ನಿಜಕ್ಕೂ ಬೇಸರಾಗುತ್ತೆ. ನನ್ನ ತಂದೆ ತಾಯಿನ ನನ್ನಿಂದ ದೂರ ಮಾಡಿ ಈಕೆ ಮಾತ್ರ ತನ್ನ ತಂದೆ ತಾಯಿ ಜೊತೆ ದಿನ ಕೂಡ ಪ್ರೀತಿಯಿಂದ ಫೋನ್ ಅಲ್ಲಿ ಮಾತನಾಡ್ತಾಳೆ. ಆದ್ರೆ ಈ ಒಂದು ಭಾಗ್ಯ ನನಗ್ಯಾಕಿಲ್ಲ ಅಂತ ಈ ಸತೀಶ್ ಬೇಸರಿಸ್ಕೊಳ್ತಾನೆ. ಅದಲ್ಲದೆ ಪ್ರತಿನಿತ್ಯ ಸಣ್ಣ ಪುಟ್ಟ ವಿಚಾರಕ್ಕೂ ಇವ್ರ ಮಧ್ಯ ಮನಸ್ತಾಪ ಉಂಟಾಗ್ತಿತ್ತು. ಹೀಗಿರುವಾಗ 2010ರ ಜುಲೈನಲ್ಲಿ ಸತೀಶ್ ತನಗಾಗಿ ಸ್ವಂತ ಜಾಗವನ್ನ ಕೊಂಡ್ಕೊಳ್ತಾನೆ. ಆ ಒಂದು ಜಾಗದಲ್ಲಿ ಸ್ವಂತ ಮನೆಯನ್ನ ಕಟ್ಟಿ ವಾಸ ಮಾಡಬೇಕು ಅಂತ ಈ ಸತೀಶ್ ನಿರ್ಧಾರ ಮಾಡ್ತಾನೆ. ಹಾಗಾಗಿ ಒಂದ್ ದಿವಸ ಭೂಮಿ ಪೂಜೆ ಕಾರ್ಯಕ್ರಮವನ್ನ ಏರ್ಪಡಿಸ್ತಾನೆ. ಆ ಒಂದು ಸಮಯದಲ್ಲಿ ಈ ಪ್ರಿಯಾಂಕಳ ತಂದೆ ತಾಯಿ ಉತ್ತರ ಪ್ರದೇಶದಿಂದ ಬಂದಿರ್ತಾರೆ. ಅದೇ ಸಮಯದಲ್ಲಿ ಈ ಸತೀಶ್ ಅವರ ತಂದೆ ತಾಯಿ ಕೂಡ ಬಂದಿರ್ತಾರೆ. ಪೂಜೆ ಇರೋದ್ರಿಂದ ಸತೀಶ್ ಬ್ಯುಸಿ ಇರ್ತಾನೆ. ಆ ಒಂದು ಸಮಯದಲ್ಲಿ ಪ್ರಿಯಾಂಕಾ ಸತೀಶ್ ಅವರ ತಂದೆ ತಾಯಿಗೆ, ಇದು ನಾನು ಮತ್ತು ನನ್ನ ಗಂಡ ಕಷ್ಟಪಟ್ಟು ದುಡಿದು ತೆಗೆದುಕೊಂಡಂತ ಜಾಗ, ನಿಮ್ಗೆ ಇಲ್ಲಿ ಇರೋದಕ್ಕೆ ಯಾವ ಅಧಿಕಾರ ಕೂಡ ಇಲ್ಲ, ಈ ಕೂಡಲೇ ಇಲ್ಲಿಂದ ಹೊರಟು ಹೋಗಿ ಅಂತ ಪ್ರಿಯಾಂಕಾ ಅವರನ್ನ ವಾಪಸ್ ಕಳುಹಿಸ್ತಾಳೆ. ಈ ಸತೀಶ್ನ ತಂದೆ ತಾಯಿ ಏನು ಕೂಡ ಮಾತನಾಡದೆ ಸಮಾಧಾನದಿಂದ ಅಲ್ಲಿಂದ ಹೊರಟು ಹೋಗ್ತಾರೆ. ಆ ಒಂದು ಸಮಯದಲ್ಲಿ ಸತೀಶನ್ಗೆ ಈ ಒಂದು ವಿಚಾರ ಗೊತ್ತಿರೋದಿಲ್ಲ. ನಂತರ ಯಾರದೋ ಮೂಲಕ ಈ ಒಂದು ವಿಚಾರ ಗೊತ್ತಾಗುತ್ತೆ. ಇದಾದ್ಮೇಲೆ ಈ ಪ್ರಿಯಾಂಕಳ ಮೇಲೆ ಆತನಿಗೆ ದ್ವೇಷ ಹುಟ್ಟುತ್ತೆ. ಹೇಗಾದ್ರೂ ಮಾಡಿ ಸೇಡನ್ನು ತೀರಿಸ್ಕೋಬೇಕು ಅಂತ ನಿರ್ಧಾರ ಮಾಡ್ತಾನೆ.
ಇವಳನ್ನ ಕೊಂದು ಹಾಕ್ಬೇಕು ಅಂತ ನಿರ್ಧಾರ ಮಾಡಿ ಯೋಜನೆಯನ್ನ ರೂಪಿಸ್ತಾನೆ. ವೀಕ್ಷಕರೇ, ಅವನು ಮಾಡಿದಂತ ಆ ಒಂದು ಪ್ಲಾನ್ ಅನ್ನ ಕೇಳದಂತ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿದ್ರು. ಸಿನಿಮಾದಲ್ಲಿ ಬರುವಂತ ಸರಣಿ ಹಂತಕರ ಮಾದರಿ ಪ್ಲಾನ್ ಅನ್ನ ಮಾಡಿ ಈತ ಕೊಂದಿದ್ದ. ಒಂದು ಚೂರು ಕೂಡ ಸಂದೇಹ ಬರದ ಹಾಗೆ ಯೋಚನೆ ಮಾಡಿ ಕೊಲೆ ಮಾಡಿದ್ದ. ಅವನು ಮಾಡದಂತ ಆ ಒಂದು ಪ್ಲಾನ್ ಅನ್ನ ಹೇಗೆ ಕಾರ್ಯರೂಪಕ್ಕೆ ತಂದಿದ್ದ ಅಂತ ಗೊತ್ತಾದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ಪ್ಲಾನ್ ಮಾಡಿ ಕೊಲೆ ಮಾಡಿದವನು ಹೇಗೆ ಪೊಲೀಸರ ಕೈ ಸಿಕ್ಕಾಕೊಂಡ ಎಂಬುದು ಕೂಡ ಅಚ್ಚರಿಯ ಸಂಗತಿ. ವೀಕ್ಷಕರೇ, ಟ್ವಿಸ್ಟ್ ಇರೋದೇ ಇಲ್ಲಿ. ಅಷ್ಟಕ್ಕೂ ಈ ಸತೀಶ್ ಪೊಲೀಸರ ಮುಂದೆ ಬಿಚ್ಚಿಟ್ಟಂತ ಆ ಸತ್ಯಗಳು ಏನು ಅಂತ ನೋಡೋದಾದ್ರೆ, ವೀಕ್ಷಕರೇ, ಸತೀಶ್ಗೆ ತನ್ನ ಹೆಂಡತಿ ಪ್ರಿಯಾಂಕಾ ಪೂಜೆಯ ಸಂದರ್ಭದಲ್ಲಿ ಆತನ ತಂದೆ ತಾಯಿಗೆ ಮಾಡದಂತ ಅವಮಾನ ಸತೀಶ್ ಮನಸ್ಸಲ್ಲಿ ಪ್ರಿಯಾಂಕಾ ಮೇಲೆ ವಿಷ ಬೀಜವನ್ನ ಬಿತ್ತಿತ್ತು. ಅದು ಅಲ್ಲದೆ ಸತೀಶ್ ಆತನ ತಂದೆ ತಾಯಿ ಜೊತೆ ಇರೋದು, ಮಾತನಾಡೋದು ಪ್ರಿಯಾಂಕಾಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಈ ಒಂದು ವಿಚಾರ ಸತೀಶ್ ಮನಸ್ಸಲ್ಲಿ ಹತ್ತಿದ್ದ ಬೆಂಕಿಯ ತುಪ್ಪವನ್ನ ಸುರಿದಂತಾಗಿತ್ತು. ಈ ಸತೀಶ್ ಮನಸ್ಸಲ್ಲಿ ಪ್ರಿಯಾಂಕಳ ಮೇಲೆ ಎಷ್ಟರ ಮಟ್ಟಿಗೆ ದ್ವೇಷ ಇತ್ತು ಅಂದ್ರೆ ಆಕೆಯನ್ನ ಕೊಲ್ಲೇಬೇಕು ಅಂತ ಆತ ನಿರ್ಧಾರ ಮಾಡಿದ್ದ. ವೀಕ್ಷಕರೇ, ಅವನು ಹೇಳದಂತ ಕಥೆಯನ್ನ ಕೇಳದಂತ ಪೊಲೀಸರಿಗೆ ಇಂಥ ಗಂಡಂದ್ರು ಕೂಡ ಇರ್ತಾರ ಅನ್ನುವಂತ ಅನುಮಾನ ಹಾಗೂ ಅಚ್ಚರಿ ಶುರುವಾಗಿತ್ತು. ಹೌದು, ಈ ಒಂದು ಪ್ರಕರಣದ ಮುಖ್ಯ ತಿರುವು ಇರೋದೇ ಇಲ್ಲಿ. ಆ ಭೂಮಿ ಪೂಜೆ ಆದಂತ ಸ್ವಲ್ಪ ದಿನದ ನಂತರ ಆತ ಆ ಒಂದು ಕೆಲಸಕ್ಕೆ ಕೈ ಹಾಕಿದ್ದ. ಎಂದಿನಂತೆ ಪ್ರಿಯಾಂಕಾ ಬೆಳಗ್ಗೆ ಎದ್ದು ದೈನಂದಿನ ಕೆಲಸ ಮುಗಿಸಿ ಶಾಲೆಯ ಕೆಲಸ ಮಾಡೋದಕ್ಕೆ ಹೋಗ್ತಾಳೆ. ಈ ಒಂದು ವಿಚಾರ ಆಕೆ ಗಂಡನಿಗೆ ಚೆನ್ನಾಗಿನೇ ಗೊತ್ತಿತ್ತು. ಸತೀಶ್ ಒಂದಿನ ಆಕೆ ಬೆಳಗ್ಗೆ ಎದ್ದೇಳುವಂತ ಸಮಯಕ್ಕಿಂತನೂ ಬೇಗನೆ ಆಕೆಗೆ ನಿದ್ದೆಯಿಂದ ಎಬ್ಸಿ, ನಿನ್ಗೋಸ್ಕರ ನಾನು ಸರ್ಪ್ರೈಸ್ ಉಡುಗೊರೆಯನ್ನ ತಂದಿದ್ದೇನೆ, ಆದ್ರೆ ನಿನ್ನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಆತ ಹೇಳಿದ್ದ. ಇದನ್ನ ಕೇಳದಂತ ಪ್ರಿಯಾಂಕಳಿಗೆ ತುಂಬಾ ಖುಷಿಯಾಗಿತ್ತು. ತನಗಾಗಿ ತಂದಿರುವಂತ ಉಡುಗೊರೆ ಏನಾಗಿರಬಹುದು ಎಂಬ ಕಾತುರತೆ ಅವಳಿಗೆ ಕಾಡತೊಡಗಿತ್ತು. ಸಂತೋಷದಿಂದ ಆಕೆ ಸತೀಶ್ಗೆ ಆಯ್ತು, ಬಟ್ಟೆಯನ್ನ ಕಟ್ಟಿ ಅಂತ ಹೇಳಿದ್ಲು. ಆಕೆ ತನ್ನ ಮನಸ್ಸಲ್ಲಿ, ನಾವು ಒಂದು ಹೊಸ ಜಾಗವನ್ನು ತೆಗೆದುಕೊಂಡಿದ್ದೇವೆ, ಅದರ ಭೂಮಿ ಪೂಜೆ ಕೂಡ ಆಗಿದೆ, ನಮ್ಗಿಂತ ಒಂದು ಸ್ವಂತ ಮನೆಯನ್ನ ಕಟ್ಕೊಳ್ತಿದ್ದೇವೆ. ಇವತ್ತು ನೋಡಿದ್ರೆ ನನ್ನ ಪತಿ ಪ್ರೀತಿಯಿಂದ ಉಡುಗೊರೆಯನ್ನ ತಂದಿದ್ದಾನೆ, ಜೀವನದಲ್ಲಿ ಇನ್ನೇನ್ ಬೇಕು, ಸುಖ ಸಂಸಾರದ ಜೀವನ ನಂದು ಅಂತ ಆಕೆ ಎಷ್ಟೋ ಖುಷಿಯನ್ನ ಪಟ್ಟಿದ್ಲು. ಅವನನ್ನ ನಂಬಿ ಆತನ ಜೊತೆ ಖುಷಿಯಿಂದ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಸ್ಕೊಂಡು ಗಂಡನ ಹಿಂದೆ ಹೊರಟಿದ್ಲು. ಸತೀಶ್ ಆಕೆ ರೂಮ್ಗೆ ಕರ್ಕೊಂಡು ಹೋಗಿ ಒಂದು ಕುರ್ಚಿ ಮೇಲೆ ಕೂರಿಸ್ತಾನೆ. ವೀಕ್ಷಕರೇ, ನಿಮ್ಗೆಲ್ಲ ಅನ್ನಿಸಬಹುದು ಈ ಒಂದು ಸಮಯದಲ್ಲಿನೇ ಆತ ಪ್ರಿಯಾಂಕಳನ್ನ ಕೊಂದಿದ್ದಾನೆ ಅಂತ. ಆದ್ರೆ ಇಲ್ಲ, ಪ್ರಿಯಾಂಕಳ ಕಣ್ಣಿಗೆ ಕಟ್ಟಂತ ಬಟ್ಟೆಯನ್ನ ತೆಗಿತಾನೆ. ನಿಧಾನವಾಗಿ ಕಣ್ಣನ್ನ ಬಿಟ್ಟಂತ ಪ್ರಿಯಾಂಕಳಿಗೆ ದೊಡ್ಡ ಆಶ್ಚರ್ಯನೇ ಕಾದಿತ್ತು. ಅದನ್ನ ನೋಡದಂತ ಪ್ರಿಯಾಂಕಾ ಸಂತೋಷದಿಂದ ತೇಲಾಡಿದ್ಲು. ಆಕೆ ಮುಂದೆ ಇದ್ದಂತ ಆ ಉಡುಗೊರೆ ಏನು ಅಂದ್ರೆ, ಒಂದು ಗೋಡೆ ಮೇಲೆ ಪ್ರಿಯಾಂಕಳ ದೊಡ್ಡ ಭಾವಚಿತ್ರ ಇತ್ತು. ಸತೀಶ್ ಆಕೆ ಇದನ್ನ ಕೊಡಬೇಕು ಅಂತ ಹಿಂದಿನ ರಾತ್ರಿ ಆಕೆಗೆ ಗೊತ್ತಿಲ್ಲದ ಹಾಗೇನೆ ತಂದಿಟ್ಟಿದ್ದ. ಇದೆಲ್ಲ ನೋಡದಂತ ಪ್ರಿಯಾಂಕಾ ತನ್ನ ಪತಿ ತನ್ನನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ಸಂತೋಷ ಪಟ್ಟಿದ್ಲು. ಅವತ್ತಿನ ರಾತ್ರಿ ಸಂಜೆ ವೇಳೆಗೆ ತಂದೆ ತಾಯಿಗೆ ಕರೆ ಮಾಡಿ ತನ್ನ ಗಂಡ ಕೊಟ್ಟಂತ ಸರ್ಪ್ರೈಸ್ ಬಗ್ಗೆ ಹೇಳಿ ಸಂತೋಷವನ್ನ ಹಂಚಿಕೊಂಡಿದ್ಲು. ಆಕೆ ತನ್ನ ತಾಯಿ ಬಳಿ ತಾನು ತುಂಬಾ ಅದೃಷ್ಟವಂತೆ, ಇಷ್ಟು ಪ್ರೀತಿ ಮಾಡುವಂತ ಗಂಡ ನನಗೆ ಸಿಕ್ಕಿದ್ದಾನೆ, ನಾನು ನನ್ನ ಅತ್ತೆ ಮನೆಯಿಂದ ದೂರ ಬಂದ ಮೇಲೆ ನಮ್ಗೆ ಒಳ್ಳೆಯದಾಗಿದೆ, ಮನೆ ಕಟ್ಟೋದಕ್ಕೆ ಜಾಗವನ್ನ ತಗೊಂಡು ಈಗ ಮನೆ ಕಟ್ಟೋದಕ್ಕೆ ಶುರು ಮಾಡ್ತಿದ್ದೇವೆ, ನಮ್ಗೆ ಎಲ್ಲ ಕೂಡ ಒಳ್ಳೆಯದಾಗಿದೆ, ಇನ್ನು ಸ್ವಲ್ಪ ದಿವಸದಲ್ಲಿ ನಮ್ಮ ಸ್ವಂತ ಕನಸಿನ ಮನೆ ನಮ್ಗೆ ಸಿಗುತ್ತೆ. ಹಾಗೂ ಭೂಮಿಯ ಪೂಜೆ ದಿನ ನಾನು ಸತೀಶ್ ಅವರ ಅಪ್ಪ ಅಮ್ಮನ ಜೊತೆ ನಡ್ಕೊಂಡಿದ್ದ ರೀತಿಯ ಬಗ್ಗೆ ನಾನು ಹೇಳಿಲ್ಲ, ಅವರ ಅಪ್ಪ ಅಮ್ಮ ಕೂಡ ಸತೀಶ್ಗೆ ಅದನ್ನ ಹೇಳಿಲ್ಲ ಅಂತ ಅನ್ಸುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ, ಅವರಿಂದ ದೂರ ಇದ್ರೆ ನಾವು ತುಂಬಾ ಚೆನ್ನಾಗಿರ್ತೀವಿ ಅಂತ ಆಕೆ ಹೇಳಿದ್ಲು. ಮತ್ತೆ ಈ ಸತೀಶ್ ಆಫೀಸಿಂದ ಬೇಗ ಬಂದು ಪ್ರಿಯಾಂಕಳ ಜೊತೆ ಪ್ರೀತಿಯಿಂದ ಮಾತನಾಡೋದು, ಕಾಳಜಿಯನ್ನ ಮಾಡೋದು ಮಾಡ್ತಿರ್ತಾನೆ. ಆತನ ವರ್ತನೆ ಪೂರ್ತಿಯಾಗಿ ಬದಲಾಗಿರುತ್ತೆ. ಈ ಸತೀಶ್ ಪ್ರಿಯಾಂಕಳಿಗೆ ಇದಕ್ಕಿಂತ ದೊಡ್ಡ ಉಡುಗೊರೆ ನಿನಗೆ ಮುಂದಿನ ವಾರ ಕೊಡ್ತೀನಿ ಅಂತ ಹೇಳಿದ್ದ. ಕೊನೆಗೂ ಆ ದಿನ ಬಂದೇ ಬಿಟ್ಟಿತ್ತು. ವೀಕ್ಷಕರೇ, ಅದು ಆಗಸ್ಟ್ 10ನೇ ತಾರೀಕು. ಸಮಯ ಬೆಳಗಿನ ಜಾವ ಸುಮಾರು 5:30. ಎಂದಿನಂತೆ ಜಾಗಿಂಗ್ಗೆ ಹೋಗುವಂತ ಸತೀಶ್ ಅವತ್ತು ಹೋಗದೆ ತನ್ನ ಹೆಂಡತಿ ಪ್ರಿಯಾಂಕಳನ್ನ ಬೇಗನೆ ನಿದ್ರೆಯಿಂದ ಎಚ್ಚರಿಸ್ತಾನೆ. ಇವತ್ತು ನಾನು ನಿನ್ಗೆ ಬಹಳ ವಿಶೇಷವಾದಂತ ಸರ್ಪ್ರೈಸ್ ಅನ್ನ ಕೊಡ್ತೀನಿ, ಅದನ್ನ ನೀನ್ ನೋಡಿದ್ರೆ ಖಂಡಿತವಾಗ್ಲೂ ಖುಷಿ ಪಡ್ತೀಯ ಅಂತ ಹೇಳಿದ್ದ. ಕಳೆದ ವಾರ ಕೂಡ ನನ್ನ ಗಂಡ ಇದೇ ರೀತಿ ಉಡುಗೊರೆ ಕೊಟ್ಟಿದ್ದ. ಈಗ ಅಂಥದ್ದೇ ವಿಶೇಷವಾದಂತ ಉಡುಗೊರೆ ಇರಬೇಕು ಅಂತ ಚಿಕ್ಕ ಮಗುವಿನಂತೆ ನಂಬಿ ಆಕೆ ಆತನನ್ನ ಹಿಂಬಾಲಿಸ್ತಾಳೆ. ಕಳೆದ ಬಾರಿ ಕೊಟ್ಟಿದ್ದಂತ ಒಂದು ಭಾವಚಿತ್ರದ ಮುಂದೆ ಈ ಸತೀಶ್ ಒಂದು ಕುರ್ಚಿಯನ್ನ ಇಟ್ಟಿದ್ದ. ಅದ್ರ ಮೇಲೆ ಕುಳಿತುಕೊಳ್ಳೋದಕ್ಕೆ ಪ್ರಿಯಾಂಕಳಿಗೆ ಹೇಳಿದ್ದ, ನಾನು ನಿನಗೆ ಕೊಡುವಂತ ಉಡುಗೊರೆಯನ್ನ ನೀನು ಬರೀ ಮುಟ್ಟಿದ್ರೆ ಸಾಕು, ಅದು ಏನು ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದ. ಹಾಗಾದ್ರೆ ಏನು ಅಂತ ಕೇಳಿದಾಗ ಸತೀಶ್, ನೀನು ನಿನ್ನ ಕೈಯನ್ನ ಹಿಡ್ಕೊಂಡು ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾನೆ. ಹಾಗಾದ್ರೆ ನನ್ನ ಕೈಯನ್ನ ಕಟ್ ಹಾಕುವಂತ ಪ್ರಿಯಾಂಕಾ ಹೇಳಿದ್ಲು. ಇದೇ ಒಂದು ಉತ್ತರಕ್ಕಾಗಿ ಕಾಯ್ತಾ ಇದ್ದಂತ ಸತೀಶ್ ಮೊದಲೇ ಸಿದ್ಧಪಡಿಸಿದಂತ ಹಗ್ಗದಿಂದ ಆಕೆ ಕೈಕಾಲುಗಳನ್ನ ಕುರ್ಚಿಯನ್ನ ಗಟ್ಟಿಯಾಗಿ ಕಟ್ತಾನೆ. ಅಲ್ಲ, ಕುರ್ಚಿ ಮೇಲೆ ಕೂರಿಸಿ ಕೈಯನ್ನ ಕಟ್ಟಿದ್ರೆ ಸಾಕಲ್ವಾ, ಕಾಲನೆಲ್ಲ ಯಾಕೆ ಕಟ್ತಿದ್ಯಾ ಎಂಬ ಒಂದು ಸಣ್ಣ ಅನುಮಾನ ಆಕೆಗೆ ಬರಲೇ ಇಲ್ಲ. ನಂತರ ನಾನು ನಿನ್ನ ಕಣ್ಣಿಗೆ ಬಟ್ಟೆಯನ್ನ ಕಟ್ತೀನಿ ಅಂತ ಆಕೆ ಕಿವಿ ಬಳಿ ಹೋಗಿ ಮೆಲ್ಲನೆ ಪಿಸು ಧ್ವನಿಯಲ್ಲಿ ಹೇಳ್ತಾನೆ. ಆದ್ರೆ ವೀಕ್ಷಕರೇ, ನಗುನಗುತ್ತಲೇ ತುಂಬಾ ಖುಷಿಯಾಗಿದ್ದಂತ ಪ್ರಿಯಾಂಕಗೆ ಗೊತ್ತೇ ಇರಲಿಲ್ಲ ಮುಂದೆ ಎಂತ ಅನಾಹುತ ನಡೆಯಲಿದೆ ಅಂತ. ನಗುನಗ್ತಲೇ ಸತೀಶ್ನ ಎಲ್ಲಾ ಮಾತಿಗೂ ಆಕೆ ಒಪ್ಪಿಗೆ ಕೊಡ್ತಾಳೆ. ನಂತರ ಆಕೆ ಕಣ್ಣಿಗೆ ಬಟ್ಟೆಯನ್ನ ಕಟ್ತಾನೆ. ಈಕೆ ಆಗಲೂ ಕೂಡ ಡೈಮಂಡ್ ನೆಕ್ಲೆಸ್ ಇರಬೇಕು ಅಂತ ಹೇಳ್ತಿರುವಾಗಲೇ ನಿಧಾನವಾಗಿ ಅವನ ಬಳಿ ಇದ್ದಂತ ಹಗ್ಗದಿಂದ ಪ್ರಿಯಾಂಕಳ ಕುತ್ತಿಗೆಯನ್ನ ಗಟ್ಟಿಯಾಗಿ ಬೆಗಿತಾನೆ. ಇಂಥ ಕ್ರೂರ ಕೆಲಸವನ್ನ ತನ್ನ ಗಂಡ ಮಾಡ್ತಾನೆ ಅಂತ ಕನಸಲ್ಲೂ ಕೂಡ ಊಹೆ ಮಾಡದಂತ ಅವಳು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾಳೆ.
ಈ ಒಂದು ಹೋರಾಟ ಬಹಳ ಬೇಗನೆ ಕೊನೆಗೊಂಡು ಆಕೆಯ ಪ್ರಾಣ ಪಕ್ಷಿ ಹಾರ್ ಹೋಗುತ್ತೆ. ನಂತರ ಈ ಸತೀಶ್ ಆಕೆ ಕುತ್ತಿಗೆ ಕಟ್ಟಂತ ಹಗ್ಗವನ್ನ ತೆಗಿತಾನೆ. ಈಕೆ ನಿಜವಾಗಿ ಸತ್ತಿದ್ದಾಳ ಅಥವಾ ಮೂರ್ಛೆ ತಪ್ಪಿದ್ದಾಳ ಅಂತ ಆತನಿಗೆ ಅನುಮಾನ ಬರುತ್ತೆ. ಆ ಒಂದು ಅನುಮಾನವನ್ನ ಬಗೆಹರಿಸಿಕೊಳ್ಳೋದಕ್ಕೆ ಅವನಿಗೆ ಒಂದು ಕೆಟ್ಟ ಆಲೋಚನೆ ಕೂಡ ಬರುತ್ತೆ. ಅದೇನು ಅಂದ್ರೆ ಅಲ್ಲೇ ಇದ್ದಂತ ಒಂದು ಚೂಪಾದ ಚಾಕುವಿನಿಂದ ಪ್ರಿಯಾಂಕಳ ಕುತ್ತಿಗೆಯನ್ನ ಸೀಳ್ ಹಾಕ್ತಾನೆ. ಈ ಸತೀಶ್ಗೆ ಆ ಒಂದು ಸಮಯದಲ್ಲಿ ಏನೋ ಒಂಥರದ ಸಂತೋಷ. ಇನ್ನು ಇವಳು ಕತೆ ಮುಗೀತು, ಇನ್ಮೇಲೆ ಇವಳು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಹಳ ಆನಂದದಿಂದ ಆತ ಕುಣಿದಾಡಿದ್ದ. ಇದೇ ಕಥೆಯನ್ನ ಸತೀಶ್ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದ. ಆದ್ರೆ ವೀಕ್ಷಕರೇ, ನಾನು ಆಗ ಹೇಳಿದಂತೆ ಈ ಒಂದು ವಿಡಿಯೋದಲ್ಲಿ ಒಂದು ದೊಡ್ಡ ತಿರುವು ಇದೆ. ಅದು ಈ ಒಂದು ಪ್ರಕರಣವನ್ನ ನೋಡುವಂತ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಡುತ್ತೆ. ಅದೇನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವೀಕ್ಷಕರೇ, ಇಂಥ ಖತರ್ನಾಕ್ ಪ್ಲಾನ್ ಮಾಡಿ ಕೊಲೆ ಮಾಡಿದವನು ಅದ್ ಹೇಗೆ ಇಷ್ಟು ಬೇಗ ಪೊಲೀಸರ ಕೈಗೆ ಇವನೇ ಕೊಲೆಗಾರ ಅಂತ ಸಿಕ್ಬಿದ್ದ ಗೊತ್ತಾ ವೀಕ್ಷಕರೇ? ಅಪರಾಧಿ ಎಷ್ಟೇ ಬುದ್ಧಿವಂತನಾಗಿದ್ರು, ಸುಲಭವಾಗಿ ಕಳ್ತನ ಮತ್ತು ಕೊಲೆಯನ್ನ ಮಾಡುವಂತ ಕಲೆ ಇದ್ರು, ಒಂದಲ್ಲ ಒಂದು ಸಣ್ಣ ಸಾಕ್ಷ್ಯನ ಅವನು ತಿಳಿಯದೆ ಬಿಟ್ಟಿರ್ತಾನೆ ಎಂಬುದು ಎಲ್ರಿಗೂ ತಿಳಿದೇ ಇರುವಂತ ವಿಚಾರ. ಅದೇ ರೀತಿಯಾಗಿ ಸತೀಶ್ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ಎಲ್ಲರನ್ನ ನಂಬಿಸಿದ. ತನ್ನ ಹೆಂಡತಿಯನ್ನ ಕೊಲೆ ಮಾಡೋದಕ್ಕೆ 1 ವಾರದ ಮೊದಲೇ ಆಕೆನ ಸರ್ಪ್ರೈಸ್ ಉಡುಗೊರೆ ಎಂಬ ನೆವದಲ್ಲಿ ಅವನ ಮೇಲೆ ಆಕೆ ಅನುಮಾನ ಬಾರದಂತೆ ನಟಿಸಿ ಆಕೆ ಯಾಕೆ ಏನು ಎಂಬ ಪ್ರಶ್ನೆಯೂ ಕೂಡ ಕೇಳದೆ ಅವನನ್ನ ನಂಬುವ ಹಾಗೆ ಮಾಡಿದ್ದ. ಅದೇ ಒಂದು ಪ್ಲಾನ್ ಅನ್ನ ಮುಂದಿನ ವಾರ ಮತ್ತೆ ಉಪಯೋಗಿಸಿ ಅವನು ಅಂದ್ಕೊಂಡ ರೀತಿಯಲ್ಲಿ ಆಕೆಯನ್ನ ಕೊಲೆ ಮಾಡಿದ. ಆದ್ರೆ ಅವನು ಗೊತ್ತಿಲ್ಲದೇನೆ ಎಷ್ಟೋ ಸಾಕ್ಷಿಗಳು ಅವನೇ ಕೊಲೆಗಾರ ಅಂತ ಹೇಳೋದಕ್ಕೆ ಜೀವಂತವಾಗಿನೇ ಉಳಿದಿದ್ವು. ಪೊಲೀಸರು ಅದನ್ನೆಲ್ಲ ಹೇಗ್ ಕಂಡು ಹಿಡಿದ್ರು ಅಂತ ಈಗ ನೋಡೋಣ. ವೀಕ್ಷಕರೇ, ಆಗಸ್ಟ್ 10ನೇ ತಾರೀಕು ಬೆಳಗಿನ ಜಾವ ಸುಮಾರು 5:45ಕ್ಕೆ ಈ ಸತೀಶ್ ಜಾಗಿಂಗ್ಗೆ ಹೊರಟಿರ್ತಾನೆ. ಆಗ ಆತನ ಮನೆಗೆ ಹಳೆಯ ನ್ಯೂಸ್ ಪೇಪರ್ಗಳನ್ನ ತಗೊಂಡು ಹೋಗೋದಿಕ್ಕೆ 2 ವ್ಯಕ್ತಿಗಳು ಬಂದಿರ್ತಾರೆ. ಬಂದಿದ್ರಿಂದ ಈ ಪ್ರಿಯಾಂಕಳಿಂದ ಸತೀಶ್ಗೆ ಕರೆ ಬಂದಿತ್ತು. ಆಗ ಸತೀಶ್ ಪ್ರಿಯಾಂಕಳಿಗೆ, ನೀನು ರೂಮ್ ಡೋರ್ ಅನ್ನ ಲಾಕ್ ಮಾಡ್ಕೊಂಡು ಒಳಗಡೆ ಇರು, ನಾನು ತಕ್ಷಣ ಮನೆಗೆ ಬರ್ತೀನಿ ಅಂತ ಪ್ರಿಯಾಂಕಳಿಗೆ ಹೇಳಿದೆ ಅಂತ ಈ ಸತೀಶ್ ಪೊಲೀಸರಿಗೆ ತಿಳಿಸಿದ್ದ. ಆದ್ರೆ ಈ ಒಂದು ಹೇಳಿಕೆಯನ್ನ ಪರೀಕ್ಷೆ ಮಾಡದಂತ ಪೊಲೀಸರಿಗೆ ಸಿಕ್ಕಿದಂತ ಮಾಹಿತಿನೇ ಬೇರೆ. ಪ್ರಿಯಾಂಕಾ ಸರಿಯಾಗಿ ಬೆಳಿಗ್ಗೆ 5:55ಕ್ಕೆ ಸತೀಶ್ಗೆ ಕರೆ ಮಾಡಿದ್ದಾಳೆ. ತಕ್ಷಣ ಮನೆಗೆ ಬರ್ತೀನಿ ಅಂತ ಹೇಳದಂತ ಸತೀಶ್ 45 ನಿಮಿಷ ಬಿಟ್ಟು ಮನೆಗೆ ಹೋಗಿದ್ದ. ಅವನೇನು ಮನೆಯಿಂದ ತುಂಬಾ ದೂರ ಇರಲಿಲ್ಲ, ಮನೆ ಹತ್ರದಲ್ಲೇ ಇದ್ದಂತ ಜಾಗಕ್ಕೆ ಜಾಗಿಂಗ್ ಅಂತ ಹೋಗಿದ್ದ. ಇದೇ ನೋಡಿ ಪೊಲೀಸರಿಗೆ ಸತೀಶ್ ಮೇಲೆ ಬಂದಂತ ಮೊದಲ ಅನುಮಾನ. ಈ ಸತೀಶ್ ಮನೆಗೆ ಬಂದ ಮೇಲೆ ಮನೆ ಬಾಗಿಲು ಹೊರಗಿಂದ ಲಾಕ್ ಆಗಿತ್ತು. ಬಾಗಿಲನ್ನ ಬಡಿದೆ, ಕಾಲಿಂಗ್ ಬೆಲ್ ಅನ್ನು ಕೂಡ ಒತ್ತದೆ ಸಾಕಷ್ಟು ಬಾರಿ ಪ್ರಿಯಾಂಕಳ ಮೊಬೈಲ್ಗೆ ಕರೆ ಮಾಡಿದ್ದೆ, ಆದ್ರೂ ಕೂಡ ಉತ್ತರ ಬರ್ಲಿಲ್ಲ ಅಂತ ಈ ಸತೀಶ್ ಪೊಲೀಸರಿಗೆ ಹೇಳಿದ್ದ. ಆಗ ನನ್ನ ಬಳಿ ಇದ್ದಂತ ಇನ್ನೊಂದು ಬೀಗವನ್ನ ತರೋದಕ್ಕೆ ಆಫೀಸ್ಗೆ ಹೋಗಿದೆ ಎಂದು ಕೂಡ ಈತ ಹೇಳಿದ್ದ. ಇದು ನಿಜನಂತ ಪೊಲೀಸರು ಆ ಆಫೀಸ್ ನಲ್ಲಿ ಇದ್ದಂತ ಸಿಸಿಟಿವಿ ಕ್ಯಾಮೆರಾವನ್ನು ಕೂಡ ಚೆಕ್ ಮಾಡ್ತಾರೆ. ಆಗ ಸತೀಶ್ ಆಫೀಸ್ಗೆ ಬಂದು ಆಫೀಸ್ ಹೊರಗಡೆ ಸ್ವಲ್ಪ ಹೊತ್ತು ನಿಂತು ನಂತರ ಮನೆಗೆ ಹೋಗಿದ್ದ. ಇದ್ರ ಜೊತೆಗೆ ಪೊಲೀಸರು ಈ ಸತೀಶ್ನ ಆಫೀಸ್ ಆಕ್ಸಿಸ್ ಕಾರ್ಡ್ ಅನ್ನು ಕೂಡ ಚೆಕ್ ಮಾಡ್ತಾರೆ. ಆಗ ಅವ್ರಿಗೆ ಸತೀಶ್ ಆ ಒಂದು ಕಾರ್ಡ್ ಅನ್ನ ಬಳಸೇ ಇಲ್ಲ ಅಂತ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಅವನು ಹೇಳಿಕೆಯನ್ನು ಕೊಡುವಾಗ ಆಫೀಸ್ನ ಒಳಗಡೆ ಹೋಗಿ ಡೆಸ್ಕ್ ನಲ್ಲಿ ಇದ್ದಂತ ಆತನ ಮನೆಯ ಕೀಯನ್ನ ತಂದೆ ಅಂತ ಆತ ಹೇಳಿದ್ದ. ಆದ್ರೆ ಇದು ಕೂಡ ಸತ್ಯ ಅಲ್ಲ ಅಂತ ಪೊಲೀಸರಿಗೆ ಗೊತ್ತಾಯ್ತು. ಇದು ಕೂಡ ಅವನ ಮೇಲೆ ಅನುಮಾನವನ್ನ ಇನ್ನೂ ಜಾಸ್ತಿ ಮಾಡುವಂತೆ ಮಾಡಿತ್ತು. ನಂತರ ಈ ಸತೀಶ್ ಅವತ್ತು ನಮ್ಮ ಮನೆಗೆ 2 ಅಪರಿಚಿತ ವ್ಯಕ್ತಿಗಳು ನ್ಯೂಸ್ ಪೇಪರ್ ಕೇಳೋದಕ್ಕೆ ಬಂದಿದ್ರು ಅಂತ ಹೇಳಿದ್ದ. ಇವನ್ ಮನೆಗೆ ನ್ಯೂಸ್ ಪೇಪರ್ ಅನ್ನ ಕೇಳೋದಕ್ಕೆ ಬಂದವರು ಆ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಂತ ಇನ್ನುಳಿದ ಮನೆಗೂ ಬಂದಿರಬೇಕು ಅಂತ ಆ ಪೊಲೀಸರು ಆ ಮನೆಗಳಿಗೂ ಹೋಗಿ ವಿಚಾರಣೆ ಮಾಡಿದಾಗ ಅಲ್ಲಿ ಅಂತ ವ್ಯಕ್ತಿಗಳು ಯಾರು ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ನಂತರ ಪ್ರಿಯಾಂಕಾ ಕೊನೆಯದಾಗಿ ಸತೀಶ್ಗೆ ಕರೆ ಮಾಡಿಲ್ಲ ಅಂತ ಆತ ಹೇಳಿದ್ದ. ಪೊಲೀಸರು ಅದನ್ನ ಪರೀಕ್ಷೆ ಮಾಡೋದಕ್ಕೆ ಆತನ ಕಾಲ್ ರೆಕಾರ್ಡ್ ಅನ್ನ ಮತ್ತು ಲೊಕೇಶನ್ ಅನ್ನ ಪರೀಕ್ಷೆ ಮಾಡ್ತಾರೆ. ಪ್ರಿಯಾಂಕಳ ಫೋನಿಂದ ಈ ಸತೀಶ್ ಫೋನ್ಗೆ ಸುಮಾರು ಬೆಳಗ್ಗೆ 5:55ಕ್ಕೆ ಕರೆ ಬಂದಿರೋದು ಪತ್ತೆಯಾಗುತ್ತೆ. ಆದ್ರೆ ಈ ಪ್ರಿಯಾಂಕಳ ಮೊಬೈಲ್ ಲೊಕೇಶನ್ ಮತ್ತೆ ಈ ಸತೀಶ್ ಮೊಬೈಲ್ ಲೊಕೇಶನ್ ಮತ್ತು ಟವರ್ ರೇಂಜ್ ಕೂಡ ಒಂದೇ ಜಾಗದಲ್ಲಿ ಇತ್ತು ಎಂಬುದು ಪೊಲೀಸರಿಗೆ ಗೊತ್ತಾಗುತ್ತೆ. ಮನೆಯಲ್ಲೇ ಇದ್ದಂತ ಸತೀಶ್ಗೆ ಈ ಪ್ರಿಯಾಂಕಾ ಯಾಕೆ ಮನೆಯಿಂದನೇ ಕರೆ ಮಾಡ್ತಾಳೆ, ಆ 2 ಅಪರಿಚಿತ ವ್ಯಕ್ತಿಗಳು ಮನೆಗೆ ಬಂದಿರು ಅಂತ ಯಾಕೆ ಹೇಳ್ತಾಳೆ, ಇದು ಪೊಲೀಸರಿಗೆ ಒಂದು ದೊಡ್ಡ ಅನುಮಾನವನ್ನ ಮೂಡಿಸಿತ್ತು. ಈ ಎಲ್ಲಾ ವಿಚಾರಗಳನ್ನ ಪ್ರಿಯಾಂಕಾ ತೀರು ಹೋದಂತ ಮರುದಿನ ಪೊಲೀಸರು ಕಂಡುಹಿಡಿತಾರೆ. ಮರಣೋತ್ತರ ಪರೀಕ್ಷೆಯಲ್ಲೂ ಕೂಡ ಈ ಪ್ರಿಯಾಂಕಳ ಸಾವು ಕತ್ ಹಿಸ್ಕಿ ಉಸಿರುಗಟ್ಟಿ ಸಾವಾಗಿದೆ ಅಂತ ಬಂದಿರುತ್ತೆ. ಸತೀಶ್ ಹೇಳಿದಂತ ರೀತಿ ಯಾರೋ 2 ಕಳ್ತನ ಮಾಡೋದಕ್ಕೆ ಬಂದಿದ್ದಂತ ಕಳ್ಳರು ಆಕೆಯನ್ನ ಕೊಂದಿದ್ದಾರೆ ಎಂಬುದಾದರೆ ಕಳ್ಳರ ವಿರುದ್ಧ ಪ್ರಿಯಾಂಕರವರು ಹೋರಾಡುವಾಗ ಆಕೆ ದೇಹದ ಮೇಲೆ ಖಂಡಿತವಾಗಿ ಗಾಯಗಳಾಗಿರ್ತವೆ. ಆದ್ರೆ ಈ ಪ್ರಿಯಾಂಕಾ ದೇಹದ ಮೇಲೆ ಯಾವುದೇ ರೀತಿ ಗಾಯಗಳು ಇರಲಿಲ್ಲ. ಇಷ್ಟೇ ಅಲ್ಲದೆ ಸತೀಶ್ ಅವರ ಮನೆಯಲ್ಲಿ 20 ಲಕ್ಷ ರೂಪಾಯಿ ನಗದು ಮತ್ತು 10 ಪೌಂಡ್ಗಿಂತನೂ ಹೆಚ್ಚು ಚಿನ್ನಾಭರಣ ಮತ್ತು ಪ್ರಿಯಾಂಕಾ ತೊಟ್ಟಿದ್ದಂತ ತಾಳಿ, ಕಿವಿಯ ಓಲೆ ಹಾಗೂ ಒಡವೆಗಳು ಎಲ್ಲವೂ ಕೂಡ ಮನೆಯಲ್ಲಿ ಹಾಗೇನೆ ಸುರಕ್ಷಿತವಾಗಿ ಇದ್ವು. ಕಳ್ತನಕ್ಕಾಗಿ ಬಂದು ಕೊಲೆ ಮಾಡಿದ್ರೆ ಕಳ್ಳರು ಯಾಕೆ ಇದೆಲ್ಲ ಬಿಟ್ಟು ಹೋಗಿದ್ರು ಅಂತ ಪೊಲೀಸರು ಅನುಮಾನ ಪಟ್ರು. ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಕಲೆ ಹಾಕಂತ ಪೊಲೀಸರು ಈ ಸತೀಶನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಅದಕ್ಕೆ ಉತ್ತರವನ್ನು ಕೊಡಲಾಗದೆ ಸತೀಶ್ ಎಲ್ಲವನ್ನೂ ಕೂಡ ಒಪ್ಕೊಂಡಿದ್ದ. ಇನ್ನು ಇದಕ್ಕೆಲ್ಲ ಕಾರಣ ಸತೀಶ್ ಮಾತ್ರ, ಆತನ ತಂದೆ ತಾಯಿ ಅಲ್ಲ. ಆದ್ರೆ ವೀಕ್ಷಕರೇ, ಈ ಒಂದು ಕೇಸಲ್ಲಿ ಟ್ವಿಸ್ಟ್ ಅಂತ ಇರೋದು ಇಲ್ಲೇನೆ. ಈಗ ನಾನು ಹೇಳುವಂತ ಈ ಒಂದು ವಿಚಾರ ಈ ಒಂದು ಪ್ರಕರಣವನ್ನು ನೋಡುವಂತ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಒಂದೇ ನಾಣ್ಯಕ್ಕೆ 2 ಮುಖ ಇರುವಂತೆ ಈ ಒಂದು ಪ್ರಕರಣಕ್ಕೂ 2 ಮುಖಗಳಿವೆ. ಇಷ್ಟೊತ್ತು ಹೇಳಿದ್ದು ಈ ಸತೀಶನ ಆಯಾಮದಲ್ಲಿ. ಆದ್ರೆ ಪ್ರಿಯಾಂಕಾ ಯಾಕೆ ತನ್ನ ಅತ್ತೆ ಮಾವನನ್ನ ಇಷ್ಟು ದ್ವೇಷ ಮಾಡ್ತಾ ಇದ್ಲು ಅಂತ ಹೇಳೋದಕ್ಕೆ ಆಕೆ ಬದುಕಿಲ್ಲ.
ಇದಕ್ಕೆ ಪ್ರಿಯಾಂಕಳ ತಂದೆ ತಾಯಿ ಹೇಳುವಂತ ಕಥೆನೆ ಬೇರೆ ಇದೆ. ಮದುವೆ ಆದಂತ ಸ್ವಲ್ಪ ದಿನದ ನಂತರ ಪ್ರಿಯಾಂಕಳ ಅತ್ತೆ ಮಾವ ಆಕೆಗೆ ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಪ್ರಿಯಾಂಕಾ ಮಾಡುವಂತ ಪ್ರತಿ ಕೆಲಸದಲ್ಲೂ ಕೂಡ ತಪ್ಪನ್ನ ಹುಡುಕಿ ಕೊಂಕು ಮಾತನಾಡ್ತಿದ್ರು. ಪ್ರಿಯಾಂಕಾ ಮಾಡುವಂತ ಸಣ್ಣ ಪುಟ್ಟ ತಪ್ಪಿಗೂ ಆಕೆಯನ್ನ ದೂಷಿಸ್ತಾ ಇದ್ರು. ಇದ್ರ ಬಗ್ಗೆ ಪ್ರಿಯಾಂಕಾ ಆಕೆ ತಂದೆ ತಾಯಿಗಳ ಬಳಿ ಕರೆ ಮಾಡಿ ಸಾಕಷ್ಟು ಬಾರಿ ಈ ಎಲ್ಲಾ ವಿಚಾರಗಳನ್ನು ಕೂಡ ಹೇಳಿ ಕಣ್ಣೀರ್ ಹಾಕ್ತಿದ್ಲು. ಈ ಎಲ್ಲಾ ವಿಚಾರವನ್ನು ಕೂಡ ಪ್ರಿಯಾಂಕಾ ಸತೀಶ್ ಬಳಿ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಸತೀಶ್ ತಲೆಗೆ ಹಾಕೊಳ್ಳದೆ ಆಕೆಗೆ ಬೈದು ಆತನ ತಂದೆ ತಾಯಿ ಪರವಾಗಿನೇ ಮಾತನಾಡ್ತಿದ್ದ. ಪ್ರಿಯಾಂಕಾ ಪಡ್ತಿದ್ದಂತ ಕಷ್ಟವನ್ನ ನೋಡಿದ್ರು ಕೂಡ ನೋಡ್ದ ಹಾಗೆ ಇರ್ತಿದ್ದ. ಇಷ್ಟೇ ಅಲ್ಲದೆ ಮದುವೆಗೆ 3 ವರ್ಷ ಆದ್ರೂ ಕೂಡ ಪ್ರಿಯಾಂಕಳಿಗೆ ಮಕ್ಕಳಾಗಿಲ್ಲ ಅಂತ ಅವಳ ಅತ್ತೆ ಮಾವ ಚುಚ್ಚಿ ಮಾತನಾಡಿ ನಿಂದಿಸ್ತಾ ಇದ್ರಿಂದ ಪ್ರಿಯಾಂಕಳಿಗೆ ಆಕೆ ಅತ್ತೆ ಮಾವನ ಮೇಲೆ ದ್ವೇಷ ಹುಟ್ಟಿತ್ತು. ಇದರಿಂದಲೇ ನಾವು ಬೇರೆ ಮನೆಯಲ್ಲಿ ಇರೋಣ ಹಾಗೂ ಭೂಮಿ ಪೂಜೆಗೆ ಅತ್ತೆ ಮಾವ ಬರೋದು ಬೇಡ ಅಂತ ಹೇಳಿದ್ಲು. ಹೊಸ ಮನೆ ಕಟ್ಟುವಂತ ಜಾಗದಲ್ಲಿ ಎಲ್ಲಿ ಅತ್ತೆ ಮಾವ ಬಂದು ಅವ್ರ ಜೊತೆ ಇದ್ದು ಮತ್ತೆ ಆಕೆ ಹಿಂಸೆ ಕೊಡ್ತಾರೋ ಅನ್ನುವಂತ ಭಯದಲ್ಲಿ ಆಕೆ ಅವರನ್ನ ವಾಪಸ್ ಕಳುಹಿಸಿದ್ಲಂತೆ. ಇದಾದ ನಂತರನೇ ಈ ಪ್ರಿಯಾಂಕಾ ಅವ್ರ ಗಂಡನ ಜೊತೆ ಸಂತೋಷವಾಗಿದ್ದೇವೆ ಅಂತ ಆಕೆ ತಂದೆ ತಾಯಿ ಬಳಿ ಹೇಳ್ಕೊಂಡಿದ್ಲು. ಹಾಗಾದ್ರೆ ಈ ಪ್ರಿಯಾಂಕಳ ಸಾವಿಗೆ ನಿಜವಾದ ಕಾರಣ ಆಕೆಯ ಗಂಡನ ಅಥವಾ ಅತ್ತೆ ಮಾವನ ಅಥವಾ ಇವರಿಬ್ರುನ? ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇನ್ನು 2017ರಲ್ಲಿ ಕರ್ನಾಟಕ ಹೈಕೋರ್ಟ್ ಸತೀಶ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸುತ್ತೆ. ಈ ಒಂದು ಕೇಸಲ್ಲಿ ತಪ್ಪು ಯಾರ್ದು ಅಂತ ನೀವೆಲ್ಲರೂ ಕೂಡ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.